ದೇವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾನೆ ಇದ್ದಾರೆ. ಸೊ ದೇವರು ನಮ್ಗೆ ಹೇಳಿದ್ದಾರೆ ನಾವು ಯಾವ್ದನ್ನ ಮುಟ್ಟಬಾರ್ದು, ಯಾವ್ದನ್ನ ಮುಟ್ಟಬೇಕು, ಯಾವ್ದನ್ನ ಯಥೇಚ್ಛಾಗಿ ಬ್ಲೆಸ್ಸಿಂಗ್ ನೋಡ್ರಿ ಅಧಿಕವಾಗಿ ದೇವ್ರು ಇಟ್ಟಿರೋದು. ನಮಗೆ ನಮ್ಮ ಲೈಫಲ್ಲಿ ಯಾವ್ದನ್ನ ಮುಟ್ಟಬೇಕನ್ನೋದನ್ನ ದೇವರು ನಮಗೆ ಹೆಚ್ಚಾಗಿ ತೋರಿಸ್ಕೊಟ್ಟಿದ್ದಾರೆ. ಬಟ್ ಯಾವ್ದನ್ನ ಮುಟ್ಟಬಾರ್ದು ಅನ್ನೋದನ್ನ ಸಹ ಬಂದು ದೇವರು ತೋರಿಸ್ಕೊಟ್ಟಿದ್ದಾರೆ. ಆದ್ರೆ ನಮ್ ಕೆಲಸ ಏನು? ವಾಕ್ಯವನ್ನ ಬಿಟ್ಟು ನೀನು ಬೇರೆದನ್ನ ಮಾಡಬಾರ್ದು ಅಷ್ಟೇ. ನಮಗೆ ದೇವರು ತನ್ನ ವಾಕ್ಯವನ್ನ ಕೊಟ್ಟಿದ್ದಾರೆ. ದೇವರು ನಮ್ಮ ಜೊತೆಲಿ ಮಾತಾಡ್ತಾನೆ ಇದ್ದಾರೆ. ನಿಮಗೆ ಅರ್ಥವಾಗುವ ರೀತಿಯಲ್ಲಿ ದೇವರು ಈ ಸ್ಥಳದಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಒಂದು ಕಾರ್ಯ ನಾವು ತಿಳಿದಿರ್ಬೇಕಾಗಿದೆ, ದೇವರ ಮಕ್ಕಳಾಗಿರುವಂತ ನಾವುಗಳು ಇವತ್ತು ಪರಿಶುದ್ಧಾತ್ಮನು ಆತನ ದೂರವಾಗಿಲ್ಲ, ನಮ್ಮ ಒಳಗಡೆನೆ ವಾಸವಾಗಿದ್ದಾರೆ. ಪ್ರಭಾವದ ನಿರೀಕ್ಷೆ ಆಗಿರುವಂತಹ ಕ್ರಿಸ್ತನು, ಹೇಳ್ರಿ, ಪ್ರಭಾವದ ನಿರೀಕ್ಷೆ ಆಗಿರುವಂತಹ ಕ್ರಿಸ್ತನು ನನ್ನೊಳಗಡೆ ವಾಸವಾಗಿದ್ದಾರೆ. ಆಮೇನ್ ಆಮೇನ್ ಹೇಳ್ರಿ, ಕ್ರಿಸ್ತನ ನಮ್ಮ ಜೊತೆಯಲ್ಲಿದ್ದಾರೆ. ಹಲ್ಲೆಲೂಯಾ. ಇವತ್ತು ನೋಡ್ರಿ, ಇವತ್ತು ದೇವರು ನಮ್ಮ ಜೊತೆಲಿ ಇದ್ದಾರೆ. ದೇವರ ಆತ್ಮನು ನಮ್ಮ ಒಳಗಡೆನೆ ಇದ್ದಾರೆ. ಇವತ್ತು ನಮ್ಗೆ ಯಾವುದೆಲ್ಲ ಪ್ರೊಟೆಕ್ಷನ್ ಅಂದ್ರೆ ದೇವರ ವಾಕ್ಯ, ನಂತರ ಪರಿಶುದ್ಧಾತ್ಮ ನಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ, ನಂತರ ಯೇಸುವಿನ ರಕ್ತ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ, ನಂತರ ಚರ್ಚ್ ಫೆಲೋಶಿಪ್ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಆಮೇಲೆ ನಂತರ ದೇವರ ಸಾನ್ನಿಧ್ಯ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ, ನಂತರ ದೇವರ ಶಕ್ತಿ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ, ನಂತರ ಏಂಜಲ್ಸ್ಗಳು. ಎಷ್ಟು ಪ್ರೊಟೆಕ್ಷನ್, ಎಷ್ಟು ಲೇಯರ್ ಪ್ರೊಟೆಕ್ಷನ್ ನಮಗಿದೆ ನೋಡ್ರಿ. ನಮ್ಮ ಲೈಫ್ ಅಲ್ಲಿ ಯಾವಾಗ ದೇವರು ನಮ್ಮ ಜೊತೆಲಿ ಮಾತಾಡುವಂತ ಮಾತನ್ನ ಮರ್ತೋಗ್ತೀವೋ ಪ್ರಾಬ್ಲಮ್ ಅಲ್ಲೇ ನಮ್ಮ ಲೈಫ್ ಅಲ್ಲಿ ಪ್ರಾರಂಭ ಆಗೋದು. ಸೊ ಇಷ್ಟಕ್ಕೂ ಸೈತಾನನ ಕೆಲಸ ಏನು? ದೇವರ ಜೊತೆಲಿರುವಂತ ರಿಲೇಶನ್ಶಿಪ್ ನ ಬ್ರೇಕ್ ಮಾಡಬೇಕು. ಅದೇ ಬಂದು ಸೈತಾನನ ಪ್ರಾಬ್ಲಮ್ಗಳು. ಅವನು ಎದುರು ನೋಡ್ತಾ ಇರೋದು ಅದು. ಇವತ್ತು ನಾನು ಕೇಳ್ತಾ ಇದ್ದೀನಿ, ದೇವರ ಜೊತೆಲಿ ನಿಮ್ಮ ರಿಲೇಶನ್ಶಿಪ್ ಒಂದು ಹೇಗಿದೆ? ಪಾಸ್ಟರ್, ನಾನು ಆಡಾಡ್ತೀನಿ, ಅದನ್ನ ಕೇಳ್ತಾ ಇಲ್ಲ. ನಾನು ಚರ್ಚಲ್ಲಿ ವರ್ಷಿಪ್ ಮಾಡ್ತೀನಿ, ಅದನ್ನ ಕೇಳ್ತಾ ಇಲ್ಲ. ನಾನು ಮಿನಿಸ್ಟ್ರಿ ಮಾಡ್ತೇನೆ, ಅದನ್ನ ಕೇಳ್ತಾ. ನಾನು ಕೇಳ್ತಾ ರಿಲೇಶನ್ಶಿಪ್ ಹೇಗಿದೆ ದೇವರ ಜೊತೆಲಿ? ಆಮೇಲೆ ನೀವು ಆಡಾಡೋದು ಟ್ಯಾಲೆಂಟು, ಸ್ಕಿಲ್ಸ್. ನೀವು ಚರ್ಚಲ್ಲಿ ವರ್ಕ್ ಮಾಡೋದು ಟ್ಯಾಲೆಂಟು, ಟ್ರಾನ್ಸ್ಲೇಷನ್ ಮಾಡೋದು, ಪ್ರೀಚಿಂಗ್ ಮಾಡೋದು ಟ್ಯಾಲೆಂಟ್ಗಳು, ಆಡಾಡೋದು ಟ್ಯಾಲೆಂಟ್ಗಳು, ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡೋದು ಟ್ಯಾಲೆಂಟ್ಗಳು, ಸ್ಕಿಲ್ಸ್ಗಳು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಇದನ್ನ ಯಾರು ಬೇಕಾದ್ರೆ ಮಾಡ್ಬೋದು. ಆದ್ರೆ ನೀವು ದೇವರಿಗಾಗಿ ಜೀವಿಸ್ತಾರೆ ನೋಡ್ರಿ, ಅದಾಗಿದೆ ಲೈಫ್. ಆಮೇಲೆ ದೇವರು ನಮ್ಮ ಹತ್ರ ಎದುರು ನೋಡುವಂತ ಕಾರ್ಯ, ನಮ್ಮ ನೇಚರ್, ನಮ್ಮ ಬಿಹೇವಿಯರ್ಗಳು. ಸೊ ದೇವರು ಯಾವತ್ತೂ ತಿಳ್ಕೊಳ್ರಿ, ಆತನಿಗೆ ಭಯಪಡಬೇಕು ಅಂತ ದೇವರು ಬಯಸ್ತಾ ಇದ್ದಾರೆ. ಭಯಪಡ್ಬೇಕನ್ನ ಆತನ ರೆಸ್ಪೆಕ್ಟ್ ಅಂತ ತೆಗೆದುಕೊಂಡು ಬರಬೇಕು. ಯಾವಾಗ ನಾವು ಸ್ಪಿರಿಚುವಲ್ ಆ ಕವರಿಂಗ್ ನ ಸ್ವಲ್ಪ ನಾವು ಬಿಡ್ತೀವೋ, ದೇವರ ವಾಕ್ಯದ ಜೊತೆಲಿ ಆ ವಾಕ್ಯದ ಸರ್ಕಲ್ ಇರೋದನ್ನ ನಾವು ಬಿಡ್ತೀವೋ, ಯಾವಾಗ ದೇವರ ಪ್ರಸನ್ನತನ ಕಳ್ಕೊಳ್ತೀವೋ, ನಮ್ಮ ಲೈಫಲ್ಲಿ ಯಾವಾಗ ನಾವು ದೇವರ ಚಿತ್ತಕ್ಕೆ ವಿರುದ್ಧವಾದದನ್ನ ಮಾಡ್ತೀವೋ, ಆಗ್ಲೇ ನಮ್ಮ ಜೀವಿತದಲ್ಲಿ ಪ್ರಾಬ್ಲಮ್ಸ್ಗಳು. ದೇವರಿಗೆ ಭಯಪಡಬೇಕಾದ್ರೆ ಏನಾಗುತ್ತೆ? ನಮಗೆ ಜ್ಞಾನ ಹೆಚ್ಚುತ್ತೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ದ ಫಿಯರ್ ಆಫ್ ದ ಲಾರ್ಡ್ ಇಸ್ ದ ಬಿಗಿನಿಂಗ್ ಆಫ್ ವಿಸ್ಡಮ್. ಅಂದ್ರೆ ಯೆಹೋವನಿಗೆ ಭಯವೇ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಜ್ಞಾನ ಯಾವಾಗ ಪ್ರಾರಂಭ ಆಗುತ್ತೆ? ಯಾವಾಗ ನಾವು ಭಯಪಡ್ಲಿಕ್ಕೆ ನಾವು ಪ್ರಾರಂಭಿಸ್ತೀವೋ ದೇವರಿಗೆ, ಅಂದ್ರೆ ದೇವ್ರನ್ನ ಹಾನರ್ ಮಾಡ್ಲಿಕ್ಕೆ, ಆ ರೆವರೆನ್ಸ್ ಅನ್ನ ಕೊಡ್ಲಿಕ್ಕೆ, ರೆಸ್ಪೆಕ್ಟ್ ಅನ್ನ ಕೊಡ್ಲಿಕ್ಕೆ, ದೇವರು ನನ್ನ ನೋಡ್ತಾ ಇದ್ದಾರೆ ಏನೋ ಅಂತ ಕಾನ್ಶಿಯಸ್ ಅಲ್ಲಿ ಬರ್ಲಿಕ್ಕೆ ನಾವು ಪ್ರಾರಂಭಿಸ್ತೀವೋ, ಅಲ್ಲಿಂದಲೇ ನಮ್ಮ ಜೀವಿತದಲ್ಲಿ ಜ್ಞಾನ ಪ್ರಾರಂಭವಾಗುತ್ತೆ. ಹಲ್ಲೆಲೂಯಾ.